ಹುರಿದವಲಕ್ಕಿ ಮಾಡಿಟ್ಕೊಂಡ್ರೆ ಮನೆಯೊಳಗೆ ಭಾಳ ಹೆಲ್ಪ್ ಆಗ್ತೈತೆ ನೋಡ್ರಿ. ಸಾಯಂಕಾಲದ ಟೀ ಟೈಮ್ಗೆ ತಿನ್ನಾಕೂ ಹೆಲ್ಪ್ ಆಗ್ತೈತಿ. ಏನಾರ ಬೇಕು ಅಂತ ಮಕ್ಕಳು ಕೇಳಿದಾಗ ಇವನ್ನ ಹಾಕ್ಕೊಡ್ಬೋದು. ಮತ್ತು ಟ್ರಿಪ್ಗೆ ಹೋದಾಗೂ ಸಹಿತ ಈ ಒಂದು ಅವಲಕ್ಕಿ ಭಾಳ ಹೆಲ್ಪ್ ಆಗ್ತೈತಿ. ಒಂದು 15 ದಿನದವರೆಗೂ ಇಟ್ಕೊಂಡು ಆರಾಮಾಗಿ ತಿನ್ನಬಹುದು. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಧು. ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಪೇಪರ್ ಅವಲಕ್ಕಿ ಅಥವಾ ಹುರಿದ ಅವಲಕ್ಕಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. 1 kg ಅಳತಿ ಒಳಗೆ ಮೊದಲಿಗೆ ನಾವು 1 kgಯಷ್ಟು ಅವಲಕ್ಕಿನ 1 kgಯಷ್ಟು ಅವಲಕ್ಕಿನ ಸ್ವಚ್ಛ ಮಾಡಿ ಇಟ್ಕೊಂಡಿನಿ. ಇವನ್ನ ಒಂದು ಬುಟ್ಟಿಗೆ ಹಾಕಿ ಸ್ವಲ್ಪ ಹಾಕಿ ಹುರಿಬೇಕಾಗ್ತೈತಿ. ಮೊದಲೆಲ್ಲ ನಮ್ಮ ಮನೆಯೊಳಗೆ ಏನು ಮಾಡ್ತಿದ್ರು ಅಂದ್ರೆ, ಮಣ್ಣಿನ ಒಲೆ ಇರ್ತಿದ್ವಲ್ಲ, ಅದ್ರೊಳಗೆ ಒಂದು ಜೋಳ ಹಿಡ ಜರಡಿ ಒಳಗೆ ಹಾಕಿ ಅವನ್ನ ಬೆಂಕಿ ಮೇಲೆನ ಇಡ್ತಿದ್ರು. ಅದು ಪೇಪರ್ ಅವಲಕ್ಕಿ ಚಲೋ ಅನ್ನಿಸ್ತಿದ್ವು. ಒಂದು ಸ್ವಲ್ಪನೂ ಸುಕ್ಕ ಆಗ್ತಿರಲಿಲ್ಲ. ಆಮೇಲೆ ಇವನ್ನ ಮೊದಲಿಗೆ ನಾವು ಏನು ಮಾಡಬೇಕು ಅಂದ್ರೆ, ಒಂದು ತಾಸು ಅಥವಾ 2 ತಾಸು ಬಿಸಿಲಿಗೆ ಹಾಕಬೇಕು. ಬಿಸಿಲಿಲ್ಲಪ್ಪ, ಬಿಸಿಲಿಗೆ ಹೆಂಗೆ ಹಾಕೋದಂತ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ನಾವು ಗ್ಯಾಸ್ ಮೇಲೆನೂ ಹುರಿಬೋದು, ಆದರೆ ಉರಿ ಸಣ್ಣ ಇಟ್ಕೊಂಡು ಹುರಿಬೇಕಾಗ್ತೈತಿ. ಈಗ ಉರಿ ಜೋರು ಮಾಡ್ಕೊಂಡು ಹುರಿದ್ರೆ ಏನಾಗ್ಬಿಡ್ತೈತಿ, ಅವು ಪೇಪರ್ ಅವಲಕ್ಕಿ ಸುಕ್ಕಾಗ್ಬಿಡ್ತಾವೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೀನಿ. ಮೊದಲು ಉಪ್ಪು ಹಾಕಿ ನಾವು ಹುರಿದಾಗ ಅವು ಟೇಸ್ಟ್ ಬೇರೆನ ಅನಿಸ್ತೈತಿ, ಚಲೋ ಅನಿಸ್ತೈತಿ. ಅದಕ್ಕೆ ಉಪ್ಪು ಹಾಕಿ ಇವನ್ನ ಸಣ್ಣ ಉರಿ ಒಳಗೆ ಹುರ್ಕೊಳ್ರಿ. ನೋಡಿರಿ, ಈಗ ಹುರಿದದ್ದು ನಿಮ್ಗೆ ಗೊತ್ತಾಗ್ತೈತಿ. ಒಂದು ಸ್ವಲ್ಪ ಹಿಂಗೆ ಪುಡಿ ಮಾಡಿದ್ರೆ ಪುಡಿ ಆಗಬೇಕು ಅಂದ್ರೆ ಅನ್ನುವಷ್ಟು ನಾವು ಪುಡಿ ಹಿಂಗೆ ಮಾಡಿದ ತಕ್ಷಣ ಪುಡಿ ಆಗುವಷ್ಟು ನಾವು ಹುರ್ಕೋಬೇಕಾಗ್ತೈತಿ. ಇದೇ ರೀತಿ ನಾವು 1 kgಯಷ್ಟು ಅವಲಕ್ಕಿನೂ ಈ ಥರ ಹುರಿದು ರೆಡಿ ಮಾಡಿ ಇಟ್ಕೊಂಡೀನಿ. ಒಂದು ಸೈಡ್ ಇಟ್ಕೊಂಬಿಡ್ರಿ. ನಾನಿಲ್ಲಿ ಒಂದು 3 ರಿಂದ 4 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ. ಜವಾರಿ ಬೆಳ್ಳುಳ್ಳಿ ತೊಗೊಂಡಿನಿ. ಅದನ್ನು ಒಳಕಲ್ಲಿಗೆ ಇವನ್ನ ಒಳಕಲ್ಲಿಗೆ ಆಗಲಿ ಅಥವಾ ಜಾರಿಗೆ ಹಾಕಲಿ, ಹಿಂಗೆ ಕುಟಾಣಿ ಒಳಗೆ ಹಾಕಿ ಕುಟ್ಟಬೇಕು. ಒಂದು ಸ್ವಲ್ಪ ಜಜ್ಜಿ ಇಟ್ಕೋಬೇಕು ಒಂದು ಸೈಡು. ಸ್ವಲ್ಪ ಜಾಸ್ತಿ ಪೇಸ್ಟ್ ಥರ ಏನು ಮಾಡೋಕ್ಕೆ ಹೋಗಬೇಡ್ರಿ. ಒಂದು ಸ್ವಲ್ಪ ಜಜ್ಜಿ ಇಟ್ಕೊಂಡ್ರೆ ಸಾಕು. ಜಾಸ್ತಿ ಜಜ್ಜಿದ್ರೂ ಅವು ಸರಿ ಅನ್ಸಂಗಿಲ್ಲ. ಒಗ್ಗರಣೆಗೆ ಹಾಕತ್ಲೆ ನಾವು ಹತ್ತದಂಗಾಗಿ ವಿಷ ಅನ್ನಿಸ್ತಾವೆ. ಸ್ವಲ್ಪ ಜಜ್ಕೊಳ್ರಿ, ಅಷ್ಟೇ ಸಾಕು. ಈಗ ಬೆಳ್ಳುಳ್ಳಿ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡೇನಿ. ಈಗ ಇನ್ನೊಂದು ಸೈಡು ಒಂದು ಜಾರೊಳಗೆ 1 ಚಮಚದಷ್ಟು ಜೀರಿಗೆ, 2 ಚಮಚದಷ್ಟು ಧನಿಯಾ ಹಾಕ್ಕೊಳತ್ತೀನಿ. ಇದು ಒಂದು ಸ್ವಲ್ಪ ಪೇಪರ್ ಮಸಾಲೆ ಅವಲಕ್ಕಿ ಅಂತ ಹೇಳ್ತಲ್ಲ, ಅದು 1 ಚಮಚದಷ್ಟು ಚಾಟ್ ಮಸಾಲ ಹಾಕ್ಕೊಂಡೀನಿ. ಇಲ್ಲಿ ಕಾಲ ನಮಕ್ ತೊಗೊಂಡಿನಿ, ಅಂದರೆ ಕಪ್ಪು ಉಪ್ಪು, ಅದು 1/4 ಚಮಚದಷ್ಟು ತೊಗೊಂಡಿನಿ. ಇವಿಷ್ಟನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ರಿ. ಇದು ಒಂದು ಮಸಾಲ ಪೇಪರ್ ಅವಲಕ್ಕಿಗೆ ಒಂದು ಮಸಾಲೆ ರೆಡಿ ಆಯಿತು ನೋಡ್ರಿ. ಈ ಒಂದು ಮಸಾಲೆನ ಎತ್ತಿಟ್ಕೊಳ್ರಿ. ಬಾಣಲಿ ಒಳಗೆ ನೀವು ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ. ಈಗ ಒಂದು ಅಗಲವಾಗಿರುವಂತಹ ಬಾಣಲಿ ಆಗಲಿ ಅಥವಾ ನಿಮ್ಮ ಮನೆಯೊಳಗೆ ಬುಟ್ಟಿ ಅಂಥವಿದ್ರೆ ಅವನು ತೊಗೋಬೋದು. ನೀವು ಎಣ್ಣೆನ ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಜಾಸ್ತಿನೇ ಬೇಕು. ಒಂದು ಸೌಟ್ ಅಳತಿ ಒಳಗಾದ್ರೆ ಒಂದು 5 ರಿಂದ 6 ಚಮಚದಷ್ಟು ಹಾಕ್ಕೊಳ್ರಿ. ಸಣ್ಣ ಲೋಟಾದ್ಲೆ, ಕಾಫಿ ಕುಡಿಯೋ ಲೋಟಾದ್ಲೆ ಅಂದರೆ 1.5 ರಿಂದ 2 ಲೋಟದಷ್ಟು ಹಾಕ್ಕೊಳ್ಬೇಕಾಗತ್ತೆ. ಆಮೇಲೆ ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಹಾಕ್ಕೊಳ್ರಿ. 1 ದೊಡ್ಡ ಕಪ್ನಷ್ಟು ಶೇಂಗಾ ಹಾಕ್ಕೊಂಡೀನಿ. ಮೆಣಸಿನ್ಕಾಯಿ ಒಂದು 6 ರಿಂದ 7 ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೀನಿ. ಇವೆರಡೂ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಯಾಕಂತಂದ್ರೆ ಹಸಿ ಮೆಣಸಿನ್ಕಾಯಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಆಗಬೇಕು. ಮೆತ್ತಗೆ ಇದ್ದರೆ ಪೇಪರ್ ಅವಲಕ್ಕಿ ಹಚ್ಚಿದ್ಬಿಟ್ಲೆ ಅವು ಮೆತ್ತಗಾಗ್ಬಿಡ್ತಾವೆ. ಅದಕ್ಕೆ ಇದು ಕ್ರಿಸ್ಪಿ ಆಗಬೇಕು ಮೆಣಸಿನ್ಕಾಯಿ. ಹಂಗೆ ಶೇಂಗಾನೂ ಸಹಿತ ಗರಿ ಗರಿಯಾಗಿ ಫ್ರೈ ಆಗಬೇಕು. ಇವೆಲ್ಲ ಫ್ರೈ ಆದಮೇಲೆ ನಾನು ಒಂದು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದೆ. ಆಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ರಿ. ಬೆಳ್ಳುಳ್ಳಿ ಏನು ಜಾಸ್ತಿ ಫ್ರೈ ಆಗೋದು ಬೇಡ. ಮೇನ್ ಏನಂತಂದ್ರೆ ಶೇಂಗಾ ಗರಿ ಗರಿಯಾಗಿ ಫ್ರೈ ಆಗಬೇಕು. ಮತ್ತು ಮೆಣಸಿನ್ಕಾಯಿನೂ ಹಸಿ ಮೆಣಸಿನ್ಕಾಯಿ ಹಾಕಿದ್ನಲ್ಲ ಗರಿ ಗರಿ ಆಗಬೇಕು. ಹಸಿ ಮೆಣಸಿನ್ಕಾಯಿ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ರಿ. ಒಣ ಖಾರದ ಪುಡಿಯನ್ನು ಹಾಕ್ಕೋಬೋದು. ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿನ ಸಣ್ಣಗೆ ಸ್ಲೈಸಸ್ ಆಗಿ ತೆಳ್ಳಗೆ ಉದ್ದುದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಅವು ಸಹಿತ ಒಂದು ಸ್ವಲ್ಪ ಕೆಂಪಗಾಗಲಿ. ಒಂದು ಕಲರ್ ಬಂದ ಮೇಲೆ ನಾವು ಉಳಿದ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ. ಈಗ ಒಣ ಕೊಬ್ಬರಿನೂ ಒಂಚೂರು ಲೈಟಾಗಿ ಬ್ರೌನ್ ಕಲರ್ ಬಂದೈತೆ ನೋಡ್ರಿ. ಇಷ್ಟಾದಮೇಲೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತೀನಿ. ಮೊದಲ ಕರಿಬೇವಿನ ಸೊಪ್ಪು ಹಾಕಿದ್ರಾಗ ಅದು ಹೊತ್ತದಂಗೆ ಆಗ್ತಿತ್ತು. ಅದಕ್ಕೆ ನಾನು ಈ ಒಂದು ಶೇಂಗಾ ಮತ್ತು ಬೆಳ್ಳುಳ್ಳಿ ಅವನ್ನೆಲ್ಲ ಹಾಕಿದ ಮೇಲೆ ಹಾಕ್ಕೊಂಡಿನಿ. ಮೊದಲು ಹಾಕಿದ್ರೂ ನಡೀತೈತಿ, ಆದರೆ
ಈ ಹಸಿಮೆಣ್ಸಿನ್ಕಾಯಿ ಶೇಂಗಾ ಸ್ವಲ್ಪ ಚೆಂದಾಗಿ ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಲ್ಲ, ಅಷ್ಟೊತ್ತಿಗೆ ಕರಿಬೇವು ಹೊತ್ಬಿಟ್ಟಂಗೆ ಆಕೈತಿ ಅಂತಂದು ಸ್ವಲ್ಪ ತಡೆದು ಹಾಕಿದೆ. ಪುಟಾಣಿ ಒಂದು 1/4 ಕಪ್ನಷ್ಟು ಹಾಕ್ತೀನಿ, ಅಷ್ಟು ಜಾಸ್ತಿ ಏನು ಹಾಕಿಲ್ಲ. ಪುಟಾಣಿ ಅಥವಾ ಹುರ್ಗಡ್ಲಿ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೊಂಡೇನಿ. ಎಲ್ಲನೂ ಫ್ರೈ ಮಾಡಿಕೊಂಡು ಸರಿಯಾಗಿ ಒಂದು ಬಣ್ಣ ಗುಲಾಬಿ ಬಣ್ಣ ಬರೋವರೆಗೂ ಒಂಚೂರು ಅಂದ್ರೆ ಕಂದು ಬಣ್ಣ ಚೆಂದಾಗಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ರಿ. ಒಣ ಮೆಣ್ಸಿನ್ಕಾಯಿ ಇದಾಗಿರ್ಬೋದು. ಆಮೇಲೆ ಒಣ ಮೆಣ್ಸಿನ್ಕಾಯಿ ಅಂತೂ ಪೂರ್ತಿ ಗರಿನೇ ಆಗಬೇಕು, ಅವು ಮುಟ್ಟಿದ್ರೆ ಗರಿಯಾಗಿರಬೇಕು. ಮೆತ್ತಗಾದ್ರೆ ಅದು ಚಲೋ ಅನ್ಸಂಗಿಲ್ಲ. ಮತ್ತು ಕೊಬ್ಬರಿ ಅವೆಲ್ಲ ಪುಟಾಣಿ ಶೇಂಗಾ ಅವೆಲ್ಲ ಒಂಚೂರು ಲೈಟ್ ಕಲರ್ ಚೇಂಜ್ ಆಗಿರಬೇಕು, ಅಂದ್ರೆ ಗರಿಯಾಗಿ ಫ್ರೈ ಆಗಿರಬೇಕು. ಅರಿಶಿನ ಪುಡಿ ಒಂದು 3/4 ಚಮಚದಷ್ಟು ಹಾಕ್ಕೊಂಡೇನಿ. ನಾನಿಲ್ಲಿ 1 kg ಅಳತಿ ಒಳಗೆ ಹೇಳಕತ್ತಿರೋದು. ಒಣ ಕೊಬ್ಬರಿ ಶೇಂಗಾ ಇವೆಲ್ಲ ನಿಮ್ಮ ಇಷ್ಟಾನುಸಾರ ಹೆಚ್ಚು ಕಡಿಮೆ ಹಾಕ್ಕೋಬೋದು. ಸಾಂಬಾರು ಪುಡಿ ಇಲ್ಲಪ್ಪ ಅಂತಂದ್ರೆ ನೀವು ಈ ಗರಂ ಮಸಾಲ ಪುಡಿ ಇರ್ತೈತಲ್ಲ ಅದನ್ನು ಕೂಡ ಒಬ್ಬೊಬ್ಬರು ಹಾಕ್ತಿರ್ತಾರೆ, ಅದು ಕೂಡ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೊಳ್ರಿ. ನಾನು ಇದಕ್ಕೇನು ಹಾಕಿಲ್ಲ, ಯಾಕಂದರೆ ಇದಕ್ಕೊಂದು ಆಲ್ರೆಡಿ ಒಂದು ಮಸಾಲೆ ರೆಡಿ ಮಾಡ್ಕೊಂಡೇವಲ್ಲ ಆ ಪೌಡರ್ನ ಹಾಕ್ಕೊಳ್ತೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತೀನಿ. ನಾವು ಅವಲಕ್ಕಿ ಹುರಿಯುವಾಗೂ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ಒಂದು ಸ್ವಲ್ಪ ಲೈಟಾಗಿ ಅದಕ್ಕೂ ಒಂದು ಸ್ವಲ್ಪ ಒಗ್ಗರಣೆಗೆ ಹತ್ಕೊಳ್ಳಿ ಉಪ್ಪಿನ ಅಂಶ ಅಂತ ಉಪ್ಪು ಹಾಕೀನಿ. ಚೆಂದಾಗಿ ಎಲ್ಲ ಫ್ರೈ ಮಾಡ್ಕೊಳ್ರಿ. ಸಣ್ಣ ಉರಿ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಂಡಾಗ ಚೆಂದಾಗಿ ಎಲ್ಲವೂ ಪದಾರ್ಥಗಳು ಬೇಯ್ತವೆ, ಕರೆಕ್ಟಾಗಿ ಫ್ರೈ ಆಗ್ತವೆ. ಈಗ ನಾ ಏನು ಮಾಡಿದೆ ಅಂದರೆ ಕೊನೆಯದಾಗಿ ಜಾರ್ನಾಗ ಏನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾಯಿನಿ. ಕೊತ್ತಂಬರಿ ಕಾಳು ಮತ್ತು ಇದು ಒಂದು ಕೊತ್ತಂಬರಿ ಕಾಳು, ಚಾಟ್ ಮಸಾಲ ಅದನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತೀನಿ. ಸ್ಟವ್ ಆಫ್ ಮಾಡಿ ಕೂಡ ನೀವು ಹಾಕ್ಕೋಬೋದು, ಯಾಕಂತಂದ್ರೆ ಅದು ಸೀದು ಹೋಗಬಾರ್ದಲ್ಲ, ಅದರ ಸಲುವಾಗಿ ಸ್ಟವ್ ಆಫ್ ಮಾಡಿ ಕೂಡ ಹಾಕ್ಕೋಬೋದು. ಈಗ ಎಲ್ಲ ನೋಡ್ರಿ ಚೆಂದಾಗಿ ಮಿಕ್ಸ್ ಆಗೈತಿ. ಈ ಟೈಮ್ನೊಳಗೆ ನಾ ಏನು ಮಾಡೀನಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ. ಹಿಂಗೆ ಹಾಕೋದ್ರಿಂದ ಘಮ ಮಸ್ತ್ ಬರ್ತೈತಿ. ಇದ್ರಾಗ ಒಂದಿಷ್ಟು ಬಳಕದ ಮೆಣಸಿನ್ಕಾಯಿನೂ ಹಾಕಂಗಿದ್ರೆ ಹಾಕ್ಕೋಬೋದು, ಇನ್ನೂ ರುಚಿ ಅನ್ನಿಸ್ತಾವೆ ಅವಲಕ್ಕಿ. ಒಗ್ಗರಣೆಗನ ಬಳಕದ ಮೆಣಸಿನ್ಕಾಯಿ ಹಾಕಬೇಕು, ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತಿ ಈ ಅವಲಕ್ಕಿ. ನಾನೇನು ಹಾಕಿಲ್ಲ, ನೀವು ಬೇಕಿದ್ರೆ ಹಾಕ್ಕೋಬೋದು. ಎಲ್ಲ ಪದಾರ್ಥಗಳನ್ನು ಹಾಕಿದೆ, ಎಲ್ಲ ಚೆಂದಾಗೆ ಹುರ್ಕೊಳ್ತೀನಿ. ಒಗ್ಗರಣೆ ಒಳಗೆ ಎಲ್ಲ ಪದಾರ್ಥಗಳು ಸರಿಯಾಗಿ ಬೇಯಲಿ. ಇದಾದ ನಂತರ ನಾನೇನು ಮಾಡ್ತೀನಿ ಅಂದ್ರೆ ಈಗ ಅವಲಕ್ಕಿನ ಹಾಕ್ಕೊಳ್ತೀನಿ. ಅವಲಕ್ಕಿನ ಸ್ವಲ್ಪ ಹಾಕ್ಕೊಳ್ತಾ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದಿಷ್ಟು ಅರ್ಧದಷ್ಟು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ತೀನಿ, ಇನ್ನೊಂದು ಅರ್ಧದಷ್ಟು ಉದಿಷ್ಟನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದನ್ನ ಸರಿ ಮಾಡ್ಕೋಬೇಕು. ನಿಧಾನವಾಗಿ ಕಲಿಸ್ಕೊಳ್ರಿ, ಯಾಕಂತಂದ್ರೆ ಈ ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ಭಾಳ ಜಲ್ದಿನ ಪುಡಿ ಆಗಿಬಿಡ್ತವೆ. ಗರಿಯಾಗಿ ಥರ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅವಲಕ್ಕಿನ, ಅದರ ಸಲುವಾಗಿ ನಿಧಾನವಾಗಿ ನೀವು ಅವಲಕ್ಕಿನ ಕಲಿಸ್ಕೊಳ್ರಿ. ನಾನಿಲ್ಲಿ ತೋರ್ಸಾಕತ್ತಿರೋದು 1 kg ಅಳತಿ ಒಳಗೆ. ನಿಮಗೂ ಇಷ್ಟ ಆಗೈತಿ ಅಂತಂದ್ರೆ ನೀವು ಸಹಿತ ಹಿಂಗೆ ಟ್ರೈ ಮಾಡಿರಿ. ಹಚ್ಚಿದ ಅವಲಕ್ಕಿ ಒಗ್ಗರಣೆ ಮಸಾಲೆ ಅವಲಕ್ಕಿನೂ ಅಂತ ಹೇಳ್ತಾರೆ, ಅಥವಾ ಇದಕ್ಕೆ ಪೇಪರ್ ಅವಲಕ್ಕಿನೂ ಅಂತ ಹೇಳ್ತಾರೆ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ. ನೋಡ್ರಿ ಈಗೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡೀನಿ. ಎಲ್ಲ ಒಗ್ಗರಣೆನೂ ಅವಲಕ್ಕಿಗೆ ಹತ್ತಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಂಡೀನಿ. ಇದಕ್ಕೆ ಪೇಪರ್ ಅವಲಕ್ಕಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿತೈತಿ. ಕೊನೆಯದಾಗಿ ಏನು ಮಾಡಬೇಕು ಅಂತಂದರೆ ಇದಕ್ಕೆ ಪುಟಾಣಿ ಹಿಟ್ಟು ಅಂದರೆ ಹುರಿಗಡಲೆ ಹಿಟ್ಟು ಮತ್ತು ಒಂದು ಸ್ವಲ್ಪ ಸಕ್ಕರೆ ಪುಡಿ ಸೇರಿಸ್ಕೋಬೇಕು. ಸಕ್ಕರೆ ಪುಡಿ ಹಾಕಿದರೆ ಒಂದು ಸ್ವಲ್ಪ ಟೇಸ್ಟ್ ಚಲೋ ಅಂತ ಅನಿಸ್ತೈತಿ. ಇಲ್ಲಾಂದ್ರೆ ಅವಲಕ್ಕಿ ಭಾಳ ಖಾರ ಅನ್ನಿಸ್ತಾವೆ. ನಾನಿಲ್ಲಿ ಒಂದು 2 ರಿಂದ 3 ಚಮಚದಷ್ಟು ಸಕ್ಕರೆ ಪುಡಿ ಹಾಕ್ಕೊಳ್ತೀನಿ. ಒಂದು 3-4 ಚಮಚದಷ್ಟು ಹುರಿಗಡಲೆ ಹಿಟ್ಟನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹುರಿಗಡಲೆ ಹಿಟ್ಟು ಮತ್ತು ಸಕ್ಕರೆ ಪುಡಿ ಹಾಕೋದು ಇದು ಫೈನಲ್ ಆಗಿ ಒಂದು ರುಚಿ ಕೊಡೋದಕ್ಕೆ ಭಾಳ ಟೇಸ್ಟಿ ಅಂತ ಅನಿಸ್ತಾವೆ. ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಇದನ್ನು ನಾವು ಮಾಡಿಟ್ಟು ಒಂದು ಏರ್ಟೈಟ್ ಬಾಕ್ಸ್ನೊಳಗೆ ಹಾಕಿಟ್ರೆ ಒಂದು ಆರಾಮಾಗಿ ಒಂದು 15 ದಿನ ಇಟ್ಕೊಂಡು ತಿನ್ಬೋದು. ಗರಿಯಾಗಿನೇ ಇರ್ತವೆ. ನೀವು ಮನೆಯೊಳಗೆ ಟ್ರೈ ಮಾಡಿರಿ. 1 kg ಅಳತಿ ಒಳಗೆ ಅವಲಕ್ಕಿ ಮಾಡೋದು ಹೆಂಗಂತ ಹೇಳ್ಕೊಟ್ಟೇನಿ. ಈ ರೆಸಿಪಿ ಇಷ್ಟ ಆದರೆ
ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.